ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಒಂದು ತರಗತಿಯೊಳಗೆ ದಾಮೋದರ ನದಿ ಕಣಿವೆ ಯೋಜನೆ, ಬಾಕ್ರಾನಂಗಲ್ ಯೋಜನೆ, ಯರಾಕೋಟ್ ಯೋಜನೆ, ಕೋಸಿ ಯೋಜನೆ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾವೆ. ಭಾರತವು ಹಲವಾರು ನದಿ ಕಣಿವೆ ಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸ್ತಾ ಹೋಗ್ತದೆ. ಈ ನದಿ ಕಣಿವೆಯಲ್ಲಿ ಅಪಾರ ಉಪನದಿಗಳನ್ನು ಒಳಗೊಂಡಂತೆ ಹಲವಾರು ಅಣೆಕಟ್ಟುಗಳನ್ನು ನಿರ್ಮಾಣವನ್ನು ಮಾಡ್ತವೆ. ಇದರಿಂದ ಆ ನದಿ ಕಣಿವೆಯಲ್ಲಿನ ಜಲಸಂಪತ್ತಿನ ಗರಿಷ್ಠ ಪ್ರಮಾಣದ ಬಳಕೆಯು ಸಾಧ್ಯ ಆಗ್ತದೆ. ಇಂಥ ಯೋಜನೆಗಳು ವ್ಯವಸಾಯಕ್ಕೆ ನೀರನ್ನು ಒದಗಿಸುವುದಲ್ಲದೆ ಇನ್ನಿತರ ಹಲವಾರು ಉದ್ದೇಶಗಳನ್ನು ಹೊಂದಿರ್ತವೆ. ಇವುಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಂತಂದು ಕರಿತಾ ಹೋಗ್ತವೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಅಂದರೆ ಏನಪ್ಪ ಅಂದ್ರೆ, ಒಂದನೇದು ನೀರಾವರಿ ಸೌಲಭ್ಯವನ್ನು ಒದಗಿಸ್ತಾ ಹೋಗೋದು, ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾ ಹೋಗೋದು, ನದಿಗಳ ಪ್ರವಾಹವನ್ನು ನಿಯಂತ್ರಣ ಮಾಡ್ತಾ ಹೋಗೋದು, ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು, ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು, ಮಣ್ಣಿನ ಸವಕಳಿಯನ್ನು ನಿಯಂತ್ರಣ ಮಾಡುವುದು, ಮೀನುಗಾರಿಕೆ ಅಭಿವೃದ್ಧಿಯನ್ನು ಪಡಿಸ್ತಾ ಹೋಗೋದು, ಕೊನೆಗೆ ಅರಣ್ಯ ಸಂಪತ್ತನ್ನು ವೃದ್ಧಿ ಮಾಡೋದು. ಅಂದ್ರೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶ ಅಂದರೆ ಏನಪ್ಪ ಅಂದ್ರೆ, ಒಂದನೇದು ನೀರಾವರಿ ಸೌಲಭ್ಯ ಒದಗಿಸ್ಬೇಕು, ಎರಡನೇದು ಆ ಒಂದು ಯೋಜನೆಯಿಂದ ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಬೇಕು, ಪ್ರಮುಖವಾಗಿ ಆ ನದಿಗಳ ಪ್ರವಾಹವನ್ನು ನಿಯಂತ್ರಣವನ್ನು ಮಾಡ್ತಾ ಹೋಗ್ಬೇಕು, ಜೊತೆಗೆ ನೌಕಾಯಾನದ ಸೌಲಭ್ಯವನ್ನು ಒದಗಿಸ್ತಾ ಹೋಗ್ಬೇಕು, ಜೊತೆಗೆ ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರನ್ನು ಒದಗಿಸ್ತಾ ಹೋಗ್ಬೇಕು, ಜೊತೆಗೆ ಮಣ್ಣಿನ ಸವಕಳಿಯನ್ನು ನಿಯಂತ್ರಣವನ್ನು ಮಾಡ್ತಾ ಹೋಗ್ತೈತಿ, ಕೊನೆಗೆ ಮೀನುಗಾರಿಕೆ ಮತ್ತು ಅರಣ್ಯ ಸಂಪತ್ತನ್ನು ಏನು ಮಾಡ್ತಾ ಹೋಗ್ತೈತಿ, ವೃದ್ಧಿಸ್ತಾ ಹೋಗ್ತೈತಿ. ಹಾಗಾದರೆ ಭಾರತದಲ್ಲಿ ಕೆಲವು ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಕಂಡು ಬರ್ತಾವೆ. ಅವುಗಳಲ್ಲಿ ಮೊದಲನೇದು ನೋಡ್ತಾ ಹೋಗೋಣ, ದಾಮೋದರ ನದಿ ಕಣಿವೆ ಯೋಜನೆಯ ಬಗ್ಗೆ ನೋಡ್ತಾವೆ. ಈ ದಾಮೋದರ ಯೋಜನೆಯು ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ. ಅಂದ್ರೆ ಸ್ವತಂತ್ರ ಭಾರತ ಮೊದಲನೆಯ ವಿವಿಧೋದ್ದೇಶ ನದಿ ಕಣಿವೆ ಯಾವುದಪ್ಪ ಅಂದ್ರೆ ದಾಮೋದರ ನದಿ ಕಣಿವೆ ಯೋಜನೆ ಆಗ್ತಾ ಹೋಗ್ತೈತಿ. ಇದು ಬಿಹಾರ ಮತ್ತು ವೆಸ್ಟ್ ಬೆಂಗಾಲ್ ರಾಜ್ಯಗಳ ಜೊತೆಗೂಡಿ ಕೈಗೊಂಡ ಯೋಜನೆ ಆಗಿತ್ತು. ಅಂದರೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ರಾಜ್ಯಗಳು ಕೂಡಿ ಈ ಒಂದು ಯೋಜನೆಯನ್ನು ಪ್ರಾರಂಭವನ್ನು ಮಾಡ್ತಾವೆ. ಈ ಒಂದು ನದಿಯು ಪಶ್ಚಿಮ ಬಂಗಾಳದಲ್ಲಿ ಪ್ರವಾಹಗಳಿಂದ ಅಪಾರ ಹಾನಿಯನ್ನು ಉಂಟು ಮಾಡಿದ್ದರಿಂದ ಇದನ್ನು ಬಂಗಾಳದ ಕಣ್ಣೀರಿನ ನದಿ ಅಂತಂದು ಕರಿತವೆ. ಯಾವ ನದಿಯನ್ನು ಪಶ್ಚಿಮ ಬಂಗಾಳದ ದುಃಖದ ನದಿ ಅಥವಾ ಕಣ್ಣೀರಿನ ನದಿ ಅಂತ ಕರಿತಾವಪ್ಪ ಅಂದ್ರೆ, ದಾಮೋದರ ನದಿ ಕಣಿವೆ ಯೋಜನೆಯನ್ನು ಕಣ್ಣೀರಿನ ನದಿ ಅಂತ ಕರಿತಾ ಹೋಗ್ತೀವಿ. ಈ ನದಿಯಿಂದ ಆಗುವಂಥ ಹಾನಿಯನ್ನು ತಡೆಗಟ್ಟಲು ಈ ಯೋಜನೆಯನ್ನು ಕೈಗೊಳ್ಳಲಾಯಿತು. ಈ ಯೋಜನೆ ಸುಮಾರು 2495 ಉದ್ದದ ಕಾಲುವೆಗಳ ಒಂದು ಜಾಲವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಸುಮಾರು 4.5 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ತಿಲಾಯ್, ಮೈತಾನ್ಪುರ್ ಪಂಚಾಯತ್ಗಳಲ್ಲಿ ದಾಮೋದರ ಮತ್ತು ಅದರ ಉಪನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಬೊಕಾರೋ, ಚಂದ್ರಪುರ್, ದುರ್ಗಾಪುರಗಳಲ್ಲಿ ಶಾಖೋತ್ಪನ್ನ ವಿದ್ಯುತ್ಗಾರಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಈ ಯೋಜನೆಯಿಂದ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಉಪಯೋಗವನ್ನು ಪಡ್ತಾ ಹೋಗ್ತವೆ. ಇದಿಷ್ಟೇನಪ್ಪ ಅಂದ್ರೆ ದಾಮೋದರ ನದಿ ಕಣಿವೆ ಯೋಜನೆ ಬಗ್ಗೆ ಮಾಹಿತಿ ಆಗ್ತದೆ. ಎರಡನೇ ನೋಡ್ತಾ ಹೋಗೋಣ, ಬಾಕ್ರಾನಂಗಲ್ ಯೋಜನೆ ಬಗ್ಗೆ ನೋಡ್ತಾ ಹೋಗೋಣ. ಇದು ಭಾರತದಲ್ಲಿ ಎತ್ತರವಾದಂಥ ಮತ್ತು ಪ್ರಮುಖವಾದಂಥ ವಿವಿಧೋದ್ದೇಶ ನದಿ ಕಣಿವೆ. ಅಂದರೆ ಇಡೀ ಭಾರತದಲ್ಲಿ ಎತ್ತರವಾದಂಥ ಅಣೆಕಟ್ಟು ಯಾವುದಪ್ಪ ಅಂದ್ರೆ ಬಾಕ್ರಾನಂಗಲ್ ಯೋಜನೆ. ಇದು ಪಂಜಾಬ್, ಹರಿಯಾಣ, ರಾಜಸ್ಥಾನ್ ಅಂದ್ರೆ ಪಂಜಾಬ್, ಹರಿಯಾಣ, ರಾಜಸ್ಥಾನ್ ಒಂದು 3 ರಾಜ್ಯಗಳ ಸಂಯುಕ್ತ ಯೋಜನೆ ಯಾವುದಪ್ಪ ಅಂದ್ರೆ ಬಾಕ್ರಾನಂಗಲ್ ಯೋಜನೆ. ಇದು ಹಿಮಾಚಲ ಪ್ರದೇಶದ ಬಾಕ್ರಾ ಮತ್ತು ನಂಗಲ್ ಎಂಬಲ್ಲಿ ಸಟ್ಲೇಜ್ ನದಿಗೆ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಅಣೆಕಟ್ಟುಗಳನ್ನು ಕಟ್ತಾ ಹೋಗ್ತಾರೆ. ಈ ಬಾಕ್ರಾ ಅಣೆಕಟ್ಟು ಏಷ್ಯಾದಲ್ಲಿಯೇ ಅತ್ಯಂತ ಎತ್ತರವಾದ ಅಣೆಕಟ್ಟು. ಎಷ್ಟು ಮೀಟರ್ ಐತಪ್ಪ ಅಂದ್ರೆ 226 ಮೀಟರ್ ಎತ್ತರವಾಗಿ ಕಂಡು ಬರ್ತಾ ಹೋಗ್ತದೆ. ಜೊತೆಗೆ ಈ ಒಂದು ಬಾಕ್ರಾನಂಗಲ್ ಯೋಜನೆಯಿಂದ 3402 ಉದ್ದವಾದಂಥ ಕಾಲುವೆ
ಕಾಲುವೆಗಳ ಒಂದು ಜಾಲವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. 14.6 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸ್ತಾ ಹೋಗ್ತೀವಿ. ಈ ಒಂದು ಯೋಜನೆಯಿಂದ ದೆಹಲಿ, ಹಿಮಾಚಲ ಪ್ರದೇಶಗಳು ಸಹ ನೀರಾವರಿ ಮತ್ತು ಜಲವಿದ್ಯುತ್ ಶಕ್ತಿ ಸೌಲಭ್ಯವನ್ನು ಪಡ್ತಾ ಹೋಗ್ತವೆ. ಇದರ ಒಂದು ಜಲಾಶಯವನ್ನು ಗೋವಿಂದ ಸಾಗರ ಜಲಾಶಯ ಅಂತಂದು ಕರಿತಾ ಹೋಗ್ತದೆ. ಇದಿಷ್ಟೇನಪ್ಪ ಅಂದ್ರೆ ಪಾಕ್ರಾ ನಂಗಲ್ ಯೋಜನೆ ಬಗ್ಗೆ ಮಾಹಿತಿ ಆಗ್ತಾ ಹೋಗ್ತದೆ. ಮುಂದುವರೆದು ನೋಡ್ತಾ ಹೋಗೋಣ, ಕೋಸಿ ಯೋಜನೆ ಬಗ್ಗೆ ನೋಡ್ತಾ ಹೋಗೋಣ. ಈ ಯೋಜನೆಯ ಮುಖ್ಯ ಉದ್ದೇಶ ಅಂದರೆ ಏನಪ್ಪ ಅಂದ್ರೆ ಪ್ರವಾಹ ನಿಯಂತ್ರಣ. ಈ ಕೋಸಿ ಯೋಜನೆ ಮುಖ್ಯ ಉದ್ದೇಶ ಅಂದರೆ ಏನಪ್ಪ ಅಂದ್ರೆ ಪ್ರವಾಹ ನಿಯಂತ್ರಣವನ್ನು ನೋಡ್ತಾ ಹೋಗ್ತೀವಿ. ಈ ಕೋಸಿ ನದಿಯನ್ನು ಬಿಹಾರಿನ ಕಣ್ಣೀರಿನ ನದಿ ಅಂತ ಕರಿತಾ ಹೋಗ್ತೀವಿ. ಯಾವ ನದಿಯನ್ನು ಬಿಹಾರಿನ ಕಣ್ಣೀರಿನ ನದಿ ಅಂತ ಕರಿತಾವಪ್ಪ ಅಂದ್ರೆ ಕೋಸಿ ನದಿಯನ್ನು ಬಿಹಾರಿನ ಕಣ್ಣೀರಿನ ನದಿ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಕೋಸಿ ಯೋಜನೆಯು ಭಾರತ ಮತ್ತು ನೇಪಾಳ ನೋಡ್ರಿ, ಇನ್ನುಳಿದೆಲ್ಲ ರಾಜ್ಯಗಳ ಒಂದು ಸಂಯುಕ್ತ ಐತಪ್ಪ. ಇವು ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ಒಂದು ಜಂಟಿ ಯೋಜನೆ ಯಾವುದಪ್ಪ ಅಂದ್ರೆ ಕೋಸಿ ಯೋಜನೆ ಆಗಿದೆ. ಜೊತೆಗೆ ಭಾರತ ಮತ್ತು ನೇಪಾಳ ಗಡಿಯಲ್ಲಿ ಬರುವಂಥ ಹನುಮನ ನಗರ ಎಂಬಲ್ಲಿ ಕೋಸಿ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಅಂದ್ರೆ ಗಡಿ ಭಾಗದಲ್ಲಿರುವಂಥ ಯೋಜನೆ ಯಾವುದಪ್ಪ ಅಂದ್ರೆ ಕೋಸಿ ಯೋಜನೆ. ಇದು ಭಾರತ ಮತ್ತು ನೇಪಾಳ ಗಡಿಯಲ್ಲಿ ಬರುವಂಥ ಹನುಮನ್ ನಗರ ಎಂಬಲ್ಲಿ ಕೋಸಿ ನದಿ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಈ ಯೋಜನೆಯು ಸುಮಾರು 8.75 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಪಡ್ತಾ ಹೋಗ್ತೈತಿ. ಇದರಿಂದ ಉತ್ಪಾದಿಸಲಾಗುವ ವಿದ್ಯುತ್ ಶಕ್ತಿಯಲ್ಲಿ 50% ಏನು ಮಾಡ್ತಾ ಹೋಗ್ತಾರೆ, ನೇಪಾಳ ದೇಶಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಕಳಿಸ್ತಾ ಹೋಗ್ತೀವಿ. ಅಂದ್ರೆ ಕೋಸಿ ಯೋಜನೆಯಲ್ಲಿ ಉತ್ಪಾದಿಸಿದಂಥ ವಿದ್ಯುತ್ತನ್ನು 50% ನೇಪಾಳ ದೇಶಕ್ಕೆ ಏನು ಮಾಡ್ತಾ ಹೋಗ್ತೀವಿ, ಕೊಡ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ಕೋಸಿ ಯೋಜನೆ ಬಗ್ಗೆ ಮಾಹಿತಿ ಆಗ್ತೈತಿ. ಮುಂದುವರೆದು ನೋಡ್ತಾ ಹೋಗೋಣ, ಹಿರಾಕೂಟ್ ಯೋಜನೆ ಬಗ್ಗೆ ನೋಡ್ತಾ ಹೋಗೋಣ. ಈ ಒಂದು ಹಿರಾಕೂಟ್ ಯೋಜನೆಯು ಒರಿಸ್ಸಾದ ಸಂಬಲ್ಪುರ ಜಿಲ್ಲೆಯಲ್ಲಿರುವಂಥ 10 ಕಿಲೋಮೀಟರ್ ದೂರದಲ್ಲಿರುವಂಥ ಮಹಾನದಿಗೆ ಏನು ಮಾಡ್ತಾ ಹೋಗ್ತಾರೆ, ನಿರ್ಮಾಣವನ್ನು ಮಾಡ್ತಾ ಹೋಗ್ತಾರೆ. ಯಾವುದು ಒರಿಸ್ಸಾದ ರಾಜ್ಯದಲ್ಲಿರುವ ಸಂಬಲ್ಪುರ ಜಿಲ್ಲೆಯಿಂದ 10 ಕಿಲೋಮೀಟರ್ ದೂರದಲ್ಲಿರುವಂಥ ಮಹಾನದಿಗೆ ನಿರ್ಮಾಣವನ್ನು ಮಾಡ್ತಾ ಹೋಗ್ತಾರೆ. ಈ ಒಂದು ನದಿಯು ಒರಿಸ್ಸಾದ ಕಣ್ಣೀರಿನ ನದಿ ಅಂತ ಕರಿತಾವೆ. ಯಾವ ನದಿಯನ್ನು ಒರಿಸ್ಸಾದ ಕಣ್ಣೀರಿನ ನದಿ ಅಂತ ಕರಿತಾವಪ್ಪ ಅಂದ್ರೆ ಹಿರಾಕೂಟನ್ನು ಒರಿಸ್ಸಾದ ಕಣ್ಣೀರಿನ ನದಿ ಅಂತ ಕರಿತಾ ಹೋಗ್ತಾರೆ. ಈ ಹಿರಾಕೂಟ್ 4801 ಮೀಟರ್ ಉದ್ದವಾಗಿರೋದು ಕಂಡು ಬರ್ತೈತಿ. ಅಂದರೆ ಈ ಒಂದು ಹಿರಾಕೂಟ್ ಅಣೆಕಟ್ಟು 4801 ಮೀಟರ್. ಅಂದ್ರೆ ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು. ಭಾರತದಲ್ಲಿ ಅತಿ ಎತ್ತರದ ಅಣೆಕಟ್ಟು ಯಾವುದಪ್ಪ ಅಂದ್ರೆ ಪಾಕ್ರಾ ನಂಗಲ್ 226 ಮೀಟರ್ ಎತ್ತರ ಐತಿ. ಭಾರತದ ಉದ್ದವಾದ ಅಣೆಕಟ್ಟು ಯಾವುದು, ಹಿರಾಕೂಟ್ ಅಣೆಕಟ್ಟು. ಎಷ್ಟೈತಿ, 4801. ಅಂದ್ರೆ 200 ಮೀಟ್ರ್ ಕಮ್ಮಿ 5 ಕಿಲೋಮೀಟ್ರ್ ಉದ್ದನೇ ಐತಿ. ಇದು 2.54 ಲಕ್ಷ ಹೆಕ್ಟೇರ್ ಭೂಮಿಗೆ ಏನು ಮಾಡ್ತಾ ಹೋಗ್ತೈತಿ, ನೀರಾವರಿ ಸೌಲಭ್ಯವನ್ನು ಒದಗಿಸ್ತಾ ಹೋಗ್ತೈತಿ. ಇದರಿಂದ ಒರಿಸ್ಸಾ ಮತ್ತು ಬಿಹಾರ ಮತ್ತು ಛತ್ತೀಸ್ಗಢ ರಾಜ್ಯಗಳು ನೀರಾವರಿ ಮತ್ತು ಜಲವಿದ್ಯುತ್ ಶಕ್ತಿಯನ್ನು ಏನು ಮಾಡ್ತಾ ಹೋಗ್ತವೆ, ಸೌಲಭ್ಯವನ್ನು ಪಡಿತಾ ಹೋಗ್ತವೆ. ಇದಿಷ್ಟೇನಪ್ಪ ಅಂದ್ರೆ ಹಿರಾಕೂಟ್ ಯೋಜನೆ ಬಗ್ಗೆ. ಈ ಒಂದು ತರಗತಿಯೊಳಗೆ ದಾಮೋದರ್ ವಿದ್ಯುತ್ ಕಣಿವೆ ಯೋಜನೆ, ಪಾಕ್ರಾ ನಂಗಲ್ ಯೋಜನೆ ಮತ್ತು ಕೋಸಿ ಯೋಜನೆ ಮತ್ತು ಹಿರಾಕೂಟ್ ಯೋಜನೆ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.